ಬಿಟ್ಟರೆ ಒಂದು ಫೋನ್ ಮಾಡೋದು ಸರ್ ಬೆಂಗಳೂರು ಬಿಟ್ಟರೆ ಓಕೆ. ಈಗ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಯಾವಾಗ? ನಾನು ಕೂಡ ಇವತ್ತು ಬೆಳಿಗ್ಗೆ ಸಿಎಂ ಆಕಾಂಕ್ಷಿ ಅದೇನಿ 2013 ಆಗ್ಬೇಕಿತ್ತು, ಅದು ಕಾರಣಗಳಿಂದ ಆಗಿಲ್ಲ. ಅಂತದೊಂದು ಅವಕಾಶ ಬಂದ್ರೆ ನಾನು ಆಗ್ತೀನಿ. ಅದರಲ್ಲಿ ತಪ್ಪಿದರೆ ಏನು ತಪ್ಪಿಸಲಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರು ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಬೇಕಂತ ಬಹಳ ದಿನಗಳಿಂದ ಆಸೆ ಇದೆ. ಇನ್ನೊಂದು ಮಾತು ಹೇಳಿದೆ ಸರ್, 2013-14 ಕೆಲಸ ಮಾಡಿದೀವಿ ಅಧ್ಯಕ್ಷರು. ಕರೆಕ್ಟ್. ಜೊತೆಗೆ ನಾ ಎಲ್ಲೂ ಕೂಡ ಅಧಿಕಾರದ ಏನು ನಾನು CM ನಾನಾ ಕೆಲಸ ಮಾಡಿದೀನಿ, ನಾನೇ ಸರ್ಕಾರ ತಂದಿನಿ ಅಂತ ಹೇಳಿಲ್ಲಪ್ಪ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕರೆಕ್ಟ್. ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಇಳಿದಿದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರ್ದಿವಿ ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ದಿಲ್ಲ. ಇದು ಹಂಗೆ ಇದು ಇನ್ನದಾರ, ಇನ್ನೂ ಬಹಳ ಜನ ಅದಾರೆ. ತೇನ್ ಸಿಂಗ್ ಹೆಸರು ಮಾತ್ರ ಬತ್ತು. ಹಿಮಾಲಯ ಪರ್ವತ ಏರತ್ತ, ಅವನ ಜೋಡಿ ಇದ್ದ, ಟೆಂಟ್ ಹೊರವ, ಚಹಾ ಮಾಡವ, ಅಡಿಗೆ ಮಾಡೋರು ಎಲ್ಲರೂ ಇದ್ರು. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು, ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಇದರಲ್ಲಿ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಅದಕ್ಕಾಗಿ ನಮ್ಮ ಇತಿಮಿತಿಯಲ್ಲಿ ಕೂಡ ಇರಬೇಕಾಗುತ್ತೆ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಬಹಳ ತಪ್ಪು. ಒಂದು ಪಕ್ಷ ಕಾಂಗ್ರೆಸ್ ಅನ್ನುವಂಥದ್ದೇ ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು. ಕಾರ್ಯಕರ್ತರ ಪಕ್ಷ ಅವರಿಂದ MLA ಇಂದ ಮಂತ್ರಿಗಳು, ಇದೆಲ್ಲ ನಮ್ಮ ಗಮನಕ್ಕೆ ಇರಬೇಕು. ಸೊ ಈ ಪಕ್ಷ ಬರಲಿಕ್ಕೆ ಎಲ್ಲರದು ಸಹಕಾರ ಇದೆ. ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ, ಇನ್ನೂ ಕಷ್ಟದಲ್ಲಿದ್ದಾರೆ. ಬಹಳ ಜನ ಶಾಸಕರು ಅವರು ಆರಿಸಿ ಬಂದಿದ್ದಾರೆ, ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ. ಸೊ ನಾವು ಒಬ್ಬರಿಂದ ಕೆಲವೇ ಜನಿಂದ ಸರ್ಕಾರ ಬಂದಿದ್ದು ನಾವು ಒಪ್ಕೋದಿಲ್ಲ. ಪಕ್ಷ ಜೊತೆಗೆ ಶಾಸಕರ ಶ್ರಮ, ಕಾರ್ಯಕರ್ತರ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು. ಅಲ್ಲ, 14 ಉದಾಹರಣೆ ಹೇಳಿದೆ, ಆದ್ರೆ ಎಲ್ಲರೂ ಇದ್ದಾರೆ. ಅಂದ್ರೆ ಅವ್ನ ಜೋಡಿ ಅವಾಗ 14 ಈಗ ಜಾಸ್ತಿ ಇದ್ದಾರೆ. ಹೌದಾ, ಅವ್ರ ಹೆಸರು ಬರ್ದಿಲ್ಲ. ಹಂಗೆ ಆ ಥರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕನ್ನೋದು ನಮ್ಮ ಉದ್ದೇಶ. ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡೋದು ಬಿಡೋದು ಹೈಕಮಾಂಡ್ ಮಾಡ್ತಾರೆ. ಅದು ಆ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ. ಅದನ್ನು ಕೆಲವೇ ಜನ ಅದನ್ನು ನಂದೇ ಶ್ರೇಯಸ್ ಅಂತ ತಗೊಳ್ಳೋಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲರಿಗೂ ಇದೆ, ಎಲ್ಲರಿಗೂ ಅಧಿಕಾರ ಸಿಗಬೇಕು. ಈಗ 8 ವರ್ಷ ಇದ್ರು ಪರಮೇಶ್ವರ್ ಅವರು ಸುಮ್ಮನೆ ಇದ್ರು, ಭಾಳಷ್ಟು ಕಾರ್ಯಕ್ರಮ ಮಾಡಿದ್ರು, ಸರ್ಕಾರ ಬಂತು. ಸೊ ಆ ರೀತಿ ಆಗ್ಬೇಕಂತ ನಮ್ಮ ಭಾವನೆ ಅಷ್ಟೇ. ಇನ್ನೊಂದು ಮಾತನ್ನು ಹೇಳಿದ್ರು, CLP ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಕೂಡ ಅಬ್ಸರ್ವೇಷನ್ CM ಅವ್ರನ್ನ ಆಯ್ಕೆ ಮಾಡಿದ್ವಿ. ಅಲ್ಲೆಲ್ಲೂ ಕೂಡ 2.5 ವರ್ಷದ ಇಂಥದ್ದು ಯಾವುದೋ ಅಗ್ರಿಮೆಂಟ್ ಆಗಲಿಲ್ಲ ಆ ಟೈಮ್ನಲ್ಲಿ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದಾಗಿ ಡೆಲ್ಲಿಯಲ್ಲಿ, ಬೆಂಗಳೂರಲ್ಲಿ ಎಲ್ಲ ಅದೆಲ್ಲ ಏನಾದರೂ ಮಾತುಕತೆ ಡೆಲ್ಲಿಯಲ್ಲಿ ಆಗಿರ್ಬೇಕು. ಡೆಲ್ಲಿಗೆ ನಾವು ಪಾರ್ಟಿ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಈಗಾಗಲೇ ಹೇಳಿದ್ದೀವಿ. ಅದ್ರ ಬಗ್ಗೆ ನಾವು ಹೇಳಿಕ್ಕೆ ಡೆಲ್ಲಿಗೆ ಹೋಗುವಂಥದ್ದು ಏನು ಅವಶ್ಯಕತೆ ಇಲ್ಲ. ಏನು ಮಾಡೋರು ಅಲ್ಲಿ ಹೋಗಿಲ್ಲ. ಯಾರು ಕರೆದ್ರೆ ಹೋಗ್ತೀವಿ ನಾವು. ಯಾರು ಅವರು ಬನ್ನಿ ನೀವೆಲ್ಲ ಅಂದರೆ ಯಾರು ನಮ್ಮ
ಹೈಯರ್ ಅಥಾರಿಟಿ ಆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಅಲ್ಲಿ ಏನು ಕೆಲಸ ಇಲ್ಲ, ಇಲ್ಲೇ ಕೆಲಸ ಸಾಕಷ್ಟಿದೆ ನಮಗೆ. ಗೋವಾ ಹೋಗೋ ಪ್ಲಾನ್ ಹೋಗಿವ ಯಾವುದೂ ಇಲ್ಲ, ಇಲ್ಲೇ ಬೆಳಗಾವದಾಗ ಇರ್ತೀವಿ. ಸಿದ್ದರಾಮಯ್ಯ ಅವರೇ ನಾನೇ 5 ವರ್ಷ ಅಂತೇಳಿ ಸಾಕಷ್ಟು ಬಾರಿ ಹೇಳಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಸರ್ ಡೆಲ್ಲಿಗೆ ಹೋಗ್ಬೋದು, DK ಶಿವಕುಮಾರ್ CM ಆಗ್ಲಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಒಂದು ಗುಂಪು ಗೊಂದಲ ಸೃಷ್ಟಿಸುವಂತದ್ದನ್ನು ಮಾಡ್ತಾ ಇದೆ. ಇದಾರೆ ಅಧ್ಯಕ್ಷ ಇದ್ದಾರೆ, ಅದನ್ನು ನಿನ್ನೆ ಮೀಟಿಂಗ್ ಮಾಡ್ತಿದ್ದಾರೆ. DCM ಜೊತೆನೂ ಮಾಡಿದ್ದಾರೆ, CM ಜೊತೆ ಮಾಡಿದ್ದಾರೆ. ಸೊ ಒಂದು ಇತ್ಯರ್ಥಕ್ಕೆ ಬರ್ತದೆ ಅಂತ ನಾವೆಲ್ಲ ಆಶಾಭಾವನೆಯಿಂದ ಇದ್ದೀವಿ. ಸರ್, ರಾಜಣ್ಣ ಅವರು ಈ ಹಿಂದೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಸಂಪರ್ಕ ಕ್ರಾಂತಿ ಆಗ್ತಾ ಇದೆ. ಯಾವುದೇ ಕ್ರಾಂತಿ ಇಲ್ಲ, ಎಲ್ಲರೂ ಹೇಳ್ಯಾರಲ್ಲ, ಎಲ್ಲರೂ ಕ್ರಾಂತಿ ಹೇಳ್ಯಾರ. ಕ್ರಾಂತಿ ಅಂತ ಯಾವುದೂ ಇಲ್ಲ. ಎಲ್ಲ ಕ್ರಾಂತಿ ಬಗ್ಗೆ ಯಾವುದೇ ಉದ್ಭವ ಆಗೋಲ್ಲ, ಯಥಾಸ್ಥಿತಿ ಮುಂದುವರೆದಿದೆ ಅಷ್ಟೇ. DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ MLA ಅವರೇ ನಮ್ಮ ಶಾಸಕರಿದ್ದಾರೆ, ಭೇಟಿ ಆಗಬಾರ್ದೇನು, ಭೇಟಿ ಆಗಬಾರ್ದಂತೇನಿಲ್ಲ. ಅವ್ರು ನಮ್ಮ ಶಾಸಕರೇ. ಇಂದು ಕೂಡ ಹೋಗಿದ್ರು, ಅವ್ರು ಭೇಟಿ ಆಗಿದ್ರು. ಸಾರಿ, ವಿನಯ್ ಕುಲಕರ್ಣಿ ಅವ್ರಿಗೆ ಭೇಟಿ ಆಗಿದ್ರು. ಇಂದು ಸರ್ ಏನೂ ಇಲ್ಲ ಅಂತಿದ್ರ, ಅಂಡರ್ ಕರೆಂಟ್ ಶಾಕ್ ಹತ್ತಿದಂಗೆ ಕಾಣ್ತಾ ಇದೆ. ಯಾವ್ದು ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಇದೆ. ಅದು ಯಾಕೋ ಇತ್ತೀಚೆಗಿನ ಬೆಳವಣಿಗೆ ನೋಡಿದ್ರೆ ಅಂಡರ್ ಕರೆಂಟ್ ಶಾಕ್ ಅಂಡರ್ ಕರೆಂಟ್ ಯಾವ ಶಾಕ್ ಇಲ್ಲ, ಸರಿನೇ ಇದೆ. ಸತೀಶ್ ಜಾರಕಿಹೊಳಿ ಅವರು ಯಾವಾಗ ಸೈಲೆಂಟ್ ಇರ್ತಾರೆ, ಒಳಗಡೆ ಕರೆಂಟ್ ಅಂಡರ್ ಕರೆಂಟ್ ನಮ್ದು ಏನು ಕರೆಂಟ್ ಏನಿಲ್ಲ. ಎಲ್ಲ ಅಧ್ಯಕ್ಷ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಲ್ಲಿ ಇದ್ದಾರೆ, ಮೀಟಿಂಗ್ ಮಾಡ್ತಿದ್ದಾರೆ ಎಲ್ಲರ ಜೊತೆ. ಒಂದು ಹಂತಕ್ಕೆ ಒಂದು ಇತ್ಯರ್ಥಕ್ಕೆ ಬರ್ಬೋದು, ಬರಲೇಬೇಕು. ಒಂದು ತಾವು ಕೂಡ ಹೇಳಿದ್ರಿ, ಏನ್ ಗೊಂದಲ ಇದೆ, ಅಧಿಕಾರ ಹಂಚಿಕೆ ಗೊಂದಲ ಸರಿ ಆಗ್ಬೇಕು, ಹೈಕಮಾಂಡ್ ಇದ್ರಲ್ಲಿ ಮಧ್ಯ ಪ್ರವೇಶ ಮಾಡ್ತಾರೆ. ಯಾಕೆ ಸರ್ ಹೈಕಮಾಂಡ್ ಯಾಕೆ ಮಧ್ಯ ಪ್ರವೇಶ ಮಾಡ್ತಾ ಇಲ್ಲ? ಬರ್ಬೋದು ಅಂತ ಹೇಳಿಲ್ಲ. ನಿನ್ನೆ ಅವರು ಸಭೆ ಮಾಡಿದ್ದಾರೆ ಎರಡು ಮುಖಂಡರಿಗೆ. ಮತ್ತೆ ಯಾರ ಜೊತೆ ಮಾಡೋ ವಿಚಾರ ಇರ್ಬೋದು, ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾ ನಾವೆಲ್ಲ ಆಶೆಯನ್ನು ಹೊಂದಿದ್ದೇವೆ. KPCC ಬದಲಾವಣೆ ಬಗ್ಗೆ ಕೂಡ DK ಶಿವಕುಮಾರ್ ಅವರು ಮಾತಾಡಿರ್ಬೋದು. ಏನತ್ರ ಅಂದ್ರೆ ಈ ಅವಕಾಶ ಬಂದಾಗ ಎಲ್ಲವನ್ನೂ ಬಿಟ್ಕೊಡ್ಬೇಕಾಗತ್ತೆ, ಅಧಿಕಾರ ಹೇಳಿದ್ರೆ ಮತ್ತೆ ಹೌದು, ಪಕ್ಷಕ್ಕೆ ಎಷ್ಟು ಇರ್ಲೇಬೇಕು, ಒಂದು ಲಿಮಿಟ್ ಇದ್ದೇ ಇರಲ್ಲ. ಬದಲಾವಣೆ ಮಾಡುವಂತ ಒಂದು ಕಾಲ ಬಂದೇ ಬರ್ತೈತಿ, ಯಾವುದೇ ಹುದ್ದೆ ಇದ್ರು. ಸೊ ಇವತ್ತು ಬರ್ಬೋದು, ಇನ್ನೊಂದು ವರ್ಷ ಬಿಡ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಬರ್ಬೋದು. CM ರೇಸಲ್ಲಿ ತಾವೇನಾದ್ರೂ ಹೇಳಿದ್ರಲ್ಲ, ಇಲ್ಲ ಅದನ್ನಿಂತ ಕೇಳಕ್ ಹೋಗ್ಬೇಡ್ರಿ, ಹೇಳುವಂತ ಅವಶ್ಯಕತೆ ಇಲ್ಲ ಈಗ.